ಇವತ್ತು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಇಂದ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಕಾರ್ಬೋಹೈಡ್ರೇಟ್ ಸ್ಟ್ರಕ್ಚರ್ ಹೇಗಿರುತ್ತೆ, ಶುಗರ್ಸ್ ಇಂದ ಹೇಗೆ ಕಾರ್ಬೋಹೈಡ್ರೇಟ್ಸ್ ಫಾರ್ಮೇಷನ್ ಆಗಿರುತ್ತೆ ಅನ್ನೋದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗೋಣ. ನೀವು ನಾನು ಹೇಳೋದನ್ನೆಲ್ಲ ಒಂದು ಬುಕ್ ಮತ್ತೆ ಪೆನ್ ತಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಕಾರ್ಬೋಹೈಡ್ರೇಟ್ಸ್ನ ಪಾಲಿಸ್ಯಾಕರೈಡ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಕಾರ್ಬೋಹೈಡ್ರೇಟ್ಸ್ ವರ್ಡ್ನ ಬ್ರೇಕ್ ಮಾಡಿದ್ರೆ ಕಾರ್ಬ್ಸ್ ಮತ್ತು ಹೈಡ್ರೇಟ್ಸ್ ಅನ್ನೋ ಒಂದು ವರ್ಡ್ಸ್ಗಳಿಂದ ಫಾರ್ಮೇಷನ್ ಆಗಿರುತ್ತೆ. ಕಾರ್ಬ್ಸ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸಲ್ಲಿ ಕಾರ್ಬನ್ ಆಟಮ್ ಪ್ರೆಸೆಂಟ್ ಇರುತ್ತೆ. ಹೈಡ್ರೇಟ್ಸ್ ಅಂತ ಹೇಳಿದ್ರೆ H2O ಮಾಲಿಕ್ಯೂಲ್. ಅಂದರೆ ಕಾರ್ಬೋಹೈಡ್ರೇಟ್ಸ್ಗಳು ಕಾರ್ಬನ್, ಹೈಡ್ರೋಜನ್ ಹಾಗೆ ಆಕ್ಸಿಜನ್ ಆಟಮ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ 1:2:1 ರೇಷಿಯೋದಲ್ಲಿ ಪ್ರೆಸೆಂಟ್ ಇರುತ್ತೆ. ಅಂತ ಹೇಳಿದ್ರೆ ಕಾರ್ಬನ್ ಮತ್ತು ಆಕ್ಸಿಜನ್ ಈಕ್ವಲ್ ಅಮೌಂಟಲ್ಲಿ ಪ್ರೆಸೆಂಟ್ ಇರುತ್ತೆ. ಹೈಡ್ರೋಜನ್ ಕಾರ್ಬನ್ ಮತ್ತು ಆಕ್ಸಿಜನ್ನ 2ರಷ್ಟು ಅಮೌಂಟ್ ಪ್ರೆಸೆಂಟ್ ಇರುತ್ತೆ. ಓಕೆ, ಟ್ವೈಸ್ ದ ನಂಬರ್ ಆಫ್ ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಹೈಡ್ರೋಜನ್ ಆಟಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ ಆರ್ ಲಾಂಗ್ ಚೈನ್ ಆಫ್ ಶುಗರ್ಸ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ಗಳು ಶುಗರ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಶುಗರ್ನ ನಾವು ಮೋನೋಸ್ಯಾಕರೈಡ್ಸ್ ಅಂತ ಹೇಳಿ ಕೂಡ ಕರಿಬೋದು. ಓಕೆ, ಕಾರ್ಬೋಹೈಡ್ರೇಟ್ಸ್ಗಳು ನಂಬರ್ ಆಫ್ ಶುಗರ್ ಮಾಲಿಕ್ಯೂಲ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಈ ಒಂದು ಕಾರ್ಬೋಹೈಡ್ರೇಟ್ಸ್ಗಳು ಲೀನಿಯರ್ ಚೈನಲ್ಲಿ ಇರ್ಬೋದು ಅಥವಾ ಬ್ರಾಂಚೆಡ್ ಚೈನಲ್ಲಿ ಕೂಡ ಪ್ರೆಸೆಂಟ್ ಇರ್ಬೋದು. ಕಾರ್ಬೋಹೈಡ್ರೇಟ್ಸ್ಗಳು ನಮ್ಮ ಬಾಡಿಗೆ ಹಾಗೆ ನಮ್ಮ ಬಾಡಿ ಒಳಗಡೆ ಇರೋ ಸೆಲ್ಸ್, ಟಿಶ್ಯೂ ಮತ್ತು ಆರ್ಗನ್ಸ್ಗಳಿಗೆ ಎನರ್ಜಿನ ಪ್ರೊವೈಡ್ ಮಾಡುತ್ತೆ. ಕಾರ್ಬೋಹೈಡ್ರೇಟ್ಸ್ನ ಸ್ಟ್ರಕ್ಚರ್ ಈ ರೀತಿಯಾಗಿ ಇರುತ್ತೆ. ಇದೆಲ್ಲ ಶುಗರ್ ಮಾಲಿಕ್ಯೂಲ್ಸ್ ಅಥವಾ ಮೋನೋಸ್ಯಾಕರೈಡ್ ಅಂತ ಹೇಳಿ ಕರಿಬೋದು. ಓಕೆ, ನಂಬರ್ ಆಫ್ ಮೋನೋಸ್ಯಾಕರೈಡ್ಸ್ಗಳು ಸೇರಿಕೊಂಡು ಪಾಲಿಸ್ಯಾಕರೈಡ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ನೋಡೋಣ. ಕಾರ್ಬೋಹೈಡ್ರೇಟ್ಸ್ನ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಹಾಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿ ಡಿವೈಡ್ ಮಾಡಿದ್ದಾರೆ. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಮೋನೋಸ್ಯಾಕರೈಡ್ಸ್ ಮತ್ತು ಡೈಸ್ಯಾಕರೈಡ್ಸ್ ಬರುತ್ತೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಪಾಲಿಸ್ಯಾಕರೈಡ್ಸ್ ಬರುತ್ತೆ. ಮೋನೋಸ್ಯಾಕರೈಡ್ಸ್, ಈ ಒಂದು ಮೋನೋಸ್ಯಾಕರೈಡ್ಸ್ನ ಸ್ಟ್ರಕ್ಚರ್ ತುಂಬ ಸಿಂಪಲ್ ಆಗಿರುತ್ತೆ. ಆದ್ರಿಂದ ಇದನ್ನು ಸಿಂಪಲ್ ಶುಗರ್ ಅಂತ ಹೇಳಿ ಕೂಡ ಕರೀತಾರೆ. ಹಾಗೆ ಮೋನೋಸ್ಯಾಕರೈಡ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ಅಥವಾ ಪಾಲಿಸ್ಯಾಕರೈಡ್ಸ್ಗಳು ಮೋನೋಸ್ಯಾಕರೈಡ್ಸ್ ಯೂನಿಟ್ಸಿಂದ ಫಾರ್ಮೇಷನ್ ಆಗುತ್ತೆ. ಸೊ ಈಗ ತಾನೇ ನೋಡಿದ್ವಿ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದ್ರೆ ಲಾಂಗ್ ಚೈನ್ ಆಫ್ ಶುಗರ್ಸ್ ಅಂತ. ಶುಗರ್ ಈಸ್ ನಥಿಂಗ್ ಬಟ್ ಮೋನೋಸ್ಯಾಕರೈಡ್ಸ್. ಸೊ ಮೋನೋಸ್ಯಾಕರೈಡ್ಸ್ಗಳು ಸೇರಿಕೊಂಡು ಕಾರ್ಬೋಹೈಡ್ರೇಟ್ಸ್ ಅಥವಾ ಪಾಲಿಸ್ಯಾಕರೈಡ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಎಲ್ಲ ಮೋನೋಸ್ಯಾಕರೈಡ್ಸ್ಗಳಲ್ಲೂ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, C6H12O6. ಸೊ ಎಲ್ಲ ಮೋನೋಸ್ಯಾಕರೈಡ್ಸ್ಗಳು ಇದೇ ಮಾಲಿಕ್ಯುಲರ್ ಫಾರ್ಮುಲಾಯಿಂದ ಫಾರ್ಮೇಷನ್ ಆಗಿರುತ್ತೆ. ಬಟ್ ಆದರೆ ಅವುಗಳ ಸ್ಟ್ರಕ್ಚರ್ ಅಥವಾ ಹೈಡ್ರಾಕ್ಸಿಲ್ ಗ್ರೂಪ್ ಮತ್ತು ಹೈಡ್ರೋಜನ್ ಗ್ರೂಪ್ಗಳ ಅರೇಂಜ್ಮೆಂಟ್ ಡಿಫ್ರೆಂಟ್ ಇರುತ್ತೆ. ಮೋನೋಸ್ಯಾಕರೈಡ್ಸ್ಗಳ ಎಕ್ಸಾಂಪಲ್ ನೋಡೋದಾದರೆ ಗ್ಲೂಕೋಸ್, ಫ್ರುಕ್ಟೋಸ್ ಹಾಗೆ ಗ್ಯಾಲಾಕ್ಟೋಸ್. ಈ ರೀತಿಯಾದಂಥ ಒಂದು ಮೋನೋಸ್ಯಾಕರೈಡ್ಸ್ಗಳಿಂದನೇ ಕಾರ್ಬೋಹೈಡ್ರೇಟ್ಸ್ ಅಥವಾ ಪಾಲಿಸ್ಯಾಕರೈಡ್ಸ್ಗಳು ಫಾರ್ಮೇಷನ್ ಆಗೋದು. ಇದರಲ್ಲಿ ನೀವು ಮೋನೋಸ್ಯಾಕರೈಡ್, ಗ್ಲೂಕೋಸ್, ಫ್ರಕ್ಟೋಸ್ ಹಾಗೆ ಗ್ಯಾಲಾಕ್ಟೋಸ್ನ ಒಂದು ಸ್ಟ್ರಕ್ಚರ್ಗಳನ್ನ ಅಬ್ಸರ್ವ್ ಮಾಡ್ಬೋದು. ಸೊ ಈ ಎಲ್ಲ ಮೋನೋಸ್ಯಾಕರೈಡ್ಸ್ಗಳ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, C6H12O6. ಗ್ಲೂಕೋಸ್ ಕೂಡ C6H12O6 ಇರುತ್ತೆ. ಈ ಒಂದು ಮೋನೋಸ್ಯಾಕರೈಡ್ಸ್ಗಳ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಬಟ್ ಆದರೆ ಸ್ಟ್ರಕ್ಚರಲ್ಲಿ ಇದು ವೇರಿ ಆಗ್ತಾ ಹೋಗುತ್ತೆ. ಹಾಗೆ ಹೈಡ್ರಾಕ್ಸಿಲ್ ಮತ್ತು ಹೈಡ್ರೋಜನ್ ಗ್ರೂಪ್ಗಳ ಅರೇಂಜ್ಮೆಂಟಲ್ಲಿ ವೇರಿ ಆಗುತ್ತೆ. ಡೈಸ್ಯಾಕರೈಡ್ಸ್ ಅಂತ ಹೇಳಿದ್ರೆ ಇದು 2 ಶುಗರ್ ಯೂನಿಟ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಶುಗರ್ ಯೂನಿಟ್ಸ್ ಅಂತ ಹೇಳಿದ್ರೆ ಮೋನೋಸ್ಯಾಕರೈಡ್ಸ್. ಸೊ ಡೈ ಅಂದರೆ ಟೂ ಸ್ಯಾಕರೈಡ್ಸ್, 2 ಮೋನೋಸ್ಯಾಕರೈಡ್ಸ್ಗಳು ಸೇರಿಕೊಂಡು ಡೈಸ್ಯಾಕರೈಡ್ನ ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ. ಮೋನೋಸ್ಯಾಕರೈಡ್ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಸೇರಿಕೊಂಡು ಡೈಸ್ಯಾಕರೈಡ್ ಸುಕ್ರೋಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ 2 ಕನೆಕ್ಟ್ ಆಗುವಾಗ H2O ಮಾಲಿಕ್ಯೂಲ್ ರಿಲೀಸ್ ಆಗುತ್ತೆ. ಸೊ H2O ಮಾಲಿಕ್ಯೂಲ್ ಲಾಸ್ ಆಗೋವಂಥ ಒಂದು ಪ್ರೋಸೆಸ್ನ ಡಿಹೈಡ್ರೇಷನ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಇಲ್ಲಿ H2O ಮಾಲಿಕ್ಯೂಲ್ ಲಾಸ್ ಆಗಿ ಇದು 2 ಮೋನೋಸ್ಯಾಕರೈಡ್ಸ್ಗಳ ಮಧ್ಯ ಗ್ಲೈಕೋಸಿಡಿಕ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಹಾಗೆ ಮೋನೋಸ್ಯಾಕರೈಡ್ಸ್ ಗ್ಲೂಕೋಸ್ ಮತ್ತು ಗ್ಯಾಲಾಕ್ಟೋಸ್ಗಳು ಸೇರಿಕೊಂಡು ಡೈಸ್ಯಾಕರೈಡ್ ಲ್ಯಾಕ್ಟೋಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಈ ಒಂದು ಪ್ರೋಸೆಸ್ಸಲ್ಲೂ ಕೂಡ H2O ಮಾಲಿಕ್ಯೂಲ್ ಲಾಸ್ ಆಗುತ್ತೆ. ಹಾಗೆ 2 ಮೋನೋಸ್ಯಾಕರೈಡ್ಸ್ಗಳ ಮಧ್ಯ ಗ್ಲೈಕೋಸಿಡಿಕ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈಗ ಪಾಲಿಸ್ಯಾಕರೈಡ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಪಾಲಿಸ್ಯಾಕರೈಡ್ಸ್ ಅಂತ ಹೇಳಿದ್ರೆ 2ಕ್ಕಿಂತ ಹೆಚ್ಚು ಮೋನೋಸ್ಯಾಕರೈಡ್ಸ್ಗಳಿಂದ ಫಾರ್ಮೇಷನ್ ಆಗಿರುತ್ತೆ. ಸೆಲ್ಯುಲೋಸ್, ಸ್ಟಾರ್ಚ್ ಹಾಗೆ ಗ್ಲೈಕೋಜನ್ ಇದು ಪಾಲಿಸ್ಯಾಕರೈಡ್ಸ್ಗಳಿಗೆ ಎಕ್ಸಾಂಪಲ್. ಗ್ಲೈಕೋಜನ್ನ ಒಂದು ಸ್ಟ್ರಕ್ಚರ್ ಏನಿರುತ್ತೆ ಅದರ ರೈಟ್ ಎಂಡಲ್ಲಿ ರೆಡ್ಯೂಸಿಂಗ್ ಎಂಡ್ ಪ್ರೆಸೆಂಟ್ ಇರುತ್ತೆ, ಹಾಗೆ ಲೆಫ್ಟ್ ಎಂಡಲ್ಲಿ ನಾನ್ ರೆಡ್ಯೂಸಿಂಗ್ ಎಂಡ್ ಪ್ರೆಸೆಂಟ್ ಇರುತ್ತೆ.
ರೆಡ್ಯೂಸಿಂಗ್ ಎಂಡ್ ಅಂತ ಹೇಳಿದರೆ ಅದರಲ್ಲಿ ಆಲ್ಡಿಹೈಡ್ ಗ್ರೂಪ್ ಹಾಗೆ ಫ್ರೀ ಕಾರ್ಬನೈಲ್ ಕಾರ್ಬನ್ ಪ್ರೆಸೆಂಟ್ ಇರುತ್ತೆ. ನಾನ್ ರೆಡ್ಯೂಸಿಂಗ್ ಎಂಡ್ ಅಂತ ಹೇಳಿದರೆ ಅದರಲ್ಲಿ ಆಲ್ಡಿಹೈಡ್ ಗ್ರೂಪ್ ಪ್ರೆಸೆಂಟ್ ಇರೋದಿಲ್ಲ. ರೆಡ್ಯೂಸಿಂಗ್ ಎಂಡ್ ಆಕ್ಸಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಪಾಲಿಸ್ಯಾಕರೈಡ್ಸ್ ಯಾವ ಟೈಪ್ ಆಫ್ ಮೋನೋಸ್ಯಾಕರೈಡ್ಸ್ ಇಂದ ಫಾರ್ಮೇಷನ್ ಆಗಿದೆ ಅನ್ನೋದ್ರ ಮೇಲೆ ಅದನ್ನ ಹೋಮೋಪಾಲಿಸ್ಯಾಕರೈಡ್ಸ್ ಹಾಗೆ ಹೆಟಿರೋಪಾಲಿಸ್ಯಾಕರೈಡ್ಸ್ ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ಹೋಮೋಪಾಲಿಸ್ಯಾಕರೈಡ್ ಅಂತ ಹೇಳಿದ್ರೆ ಸೇಮ್ ಟೈಪ್ ಆಫ್ ಮೋನೋಸ್ಯಾಕರೈಡ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಹೆಟಿರೋಪಾಲಿಸ್ಯಾಕರೈಡ್ಸ್ ಅಂತ ಹೇಳಿದ್ರೆ ಇದು ಡಿಫ್ರೆಂಟ್ ಟೈಪ್ ಆಫ್ ಮೋನೋಸ್ಯಾಕರೈಡ್ಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಇಲ್ಲಿ ನೀವು ಹೋಮೋಪಾಲಿಸ್ಯಾಕರೈಡ್ಸ್ ಹಾಗೆ ಹೆಟಿರೋಪಾಲಿಸ್ಯಾಕರೈಡ್ಸ್ಗಳ ಒಂದು ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ಬೋದು. ಹೋಮೋಪಾಲಿಸ್ಯಾಕರೈಡ್ಸ್ಗಳು ಸೇಮ್ ಮೋನೋಸ್ಯಾಕರೈಡ್ಸ್ಗಳಿಂದ ಫಾರ್ಮೇಷನ್ ಆಗಿದೆ. ಸೊ ಅಬ್ಸರ್ವ್ ಮಾಡ್ಬೋದು ರಿಪೀಟಿಂಗ್ ಮೋನೋಸ್ಯಾಕರೈಡ್ಸ್ ಯೂನಿಟ್ಸಿಂದ ಹೋಮೋಪಾಲಿಸ್ಯಾಕರೈಡ್ಸ್ಗಳು ಫಾರ್ಮೇಷನ್ ಆಗಿದೆ. ಹೆಟಿರೋಪಾಲಿಸ್ಯಾಕರೈಡ್ಸ್ ಅಲ್ಲಿ ಡಿಫರೆಂಟ್ ಮೋನೋಸ್ಯಾಕರೈಡ್ಸ್ ಗ್ರೂಪ್ಸ್ಗಳು ಪ್ರೆಸೆಂಟ್ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ COOH ಇದೆ ಫಂಕ್ಷನಲ್ ಗ್ರೂಪ್, ಇಲ್ಲಿ CH2OH ಇದೆ. ಸೊ ಹೆಟಿರೋಪಾಲಿಸ್ಯಾಕರೈಡ್ಸ್ ಅಂತ ಹೇಳಿದ್ರೆ ಇದು ಡಿಫರೆಂಟ್ ಮೋನೋಪಾಲಿಸ್ಯಾಕರೈಡ್ಸ್ಗಳಿಂದ ಫಾರ್ಮೇಷನ್ ಆಗಿರುತ್ತೆ. ಸ್ಟೋರೇಜ್ನ ಒಂದು ಫಂಕ್ಷನ್ ಮೇಲೆ ಪಾಲಿಸ್ಯಾಕರೈಡ್ಸ್ನ ಸ್ಟಾರ್ಚ್ ಹಾಗೆ ಗ್ಲೈಕೋಜನ್ ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ಪ್ಲಾಂಟ್ಸಲ್ಲಿ ಸ್ಟಾರ್ಚ್ನ ಒಂದು ಫಾರ್ಮಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ, ಹಾಗೆ ಅನಿಮಲ್ಸ್ಗಳಲ್ಲಿ ಗ್ಲೈಕೋಜನ್ನ ಫಾರ್ಮಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ. ಯಾವಾಗ ಅನಿಮಲ್ಸ್ ಅಥವಾ ಪ್ಲಾಂಟ್ಸ್ಗೆ ಎನರ್ಜಿ ಬೇಕಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಸ್ಟಾರ್ಚ್ ಅಥವಾ ಗ್ಲೈಕೋಜನ್ ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಗ್ಲೂಕೋಸ್ ಅನಿಮಲ್ಸ್ ಮತ್ತು ಪ್ಲಾಂಟ್ಸಿಗೆ ಎನರ್ಜಿ ಪ್ರೊವೈಡ್ ಮಾಡುತ್ತೆ. ಸ್ಟ್ರಕ್ಚರಲ್ ಪಾಲಿಸ್ಯಾಕರೈಡ್ಸ್ಗಳು ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ಗಳಲ್ಲಿ ಸ್ಟ್ರಕ್ಚರಲ್ ಸಪೋರ್ಟ್ನ ಪ್ರೊವೈಡ್ ಮಾಡುತ್ತೆ. ಅದರ ಮೇಲೆ ಪಾಲಿಸ್ಯಾಕರೈಡ್ಸ್ಗಳನ್ನು ಕೈಟಿನ್ ಮತ್ತು ಸೆಲ್ಯುಲೋಸ್ ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ಕೈಟಿನ್ ಆರ್ಥ್ರೋಪೋಡ್ಸ್ನ ಒಂದು ಎಕ್ಸೋಸ್ಕೆಲಿಟಾನಲ್ಲಿ ಪ್ರೆಸೆಂಟ್ ಇರುತ್ತೆ, ಹಾಗೆ ಸೆಲ್ಯುಲೋಸ್ ಪ್ಲಾಂಟ್ ಸೆಲ್ಸ್ಗಳಲ್ಲಿ ಪ್ರೆಸೆಂಟ್ ಇರುತ್ತೆ.